ಮಾಲಕರು ಬಂದಿರಲ್ರಿ, ಹೊಲದ ಮಾಲಕರು. ಒಂದು ಸ್ವಲ್ಪ ಅವರು ಇದೋ ಅಂತ್ರಿ, ಮೆಕ್ಕಿತಾನೆ ಇರ್ತಾವಲ್ರಿ. ನೋಡ್ರಿ ಮಧ್ಯಾಹ್ನ ಅಡಿಗೆ ನನಗೆ ಒಬ್ಬಾಕಿಗೆ ಯಾರಿಲ್ರಿ. ಅದು ಜಾಸ್ತಿ ಇತ್ತು, ಭಾಳ ಇತ್ತು. ಮೊನ್ನೆನೋ ಮುರಿದಿದ್ದ, ಮಳೆ ಬಂದ್ರಿ ಕಾಲ ಬಿಟ್ಟಿದ್ದೆವು, ಹಸಿ ಆಗಿತ್ತು ಅಂತೇಳಿ ಅವರು ಮುರಿದ್ರು. ಕೈಯಾಗ ಭಾಳ ಆಗನ ಒಬ್ಬಾಕಿ ಕೈಲಿ ಆಗ್ಯವು ಆಗಲ್ಗಿವ್ರಿ. ಮೊನ್ನೆ ಮುರಿದಿದ್ರಿ, ನಾನು ಮುರಿಯಕ್ಕೆ ಹೋಗ್ಯಾರೆ ಕೈನೇ ಬ್ಯಾನ್ ಮಾಡ್ಕೊಂಡಿದ್ರಿ. ಇವಾಗ ನೋಡ್ರಿ ಇವಿಷ್ಟೇ ಉಳ್ದ, ಲಾಸ್ಟ್ ಆಯ್ತು ನೋಡ್ರಿ. ಇದಿಷ್ಟು ಆಯ್ತಲ್ರಿ, ಅದ್ರ ಕಲೆಗೆ ಇದಿಷ್ಟು ಅದ ಅಂತೇಳಿ ನಾನು ಮುರ್ಲಾಕ್ ಬಿಟ್ರಿ. ಅವರು ಚೀಲ ತುಂಬ್ತೀನಿ ಅಂತೇಳಿ ಬಿಟ್ರಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಜಸ್ಟ್ ಎದ್ದು ನೀರು ಒಲಿ ಉರಿ ಹಚ್ಚಿನ್ರಿ, ನೀರು ಕಾಯಕ್ಕಿಟ್ಟಿನಿ. ರಾಯಣ್ಣ ಇದ್ದ ನೋಡ್ರಿ. ಹಾಯ್ ಮಾಡ್ರಿ ಅಣ್ಣ. ರಾಧಿಕಾ ರಚ್ಚು ಅವರು ಇನ್ನೂ ಮುಕ್ಕೊಂಡಾರ್ರಿ. ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ, ಅಡುಗೆ ಅಂತ ಮಾಡೋದು. ನೋಡ್ರಿ ಇಲ್ಲಿ ನಮ್ಮ ರಾಧಿಕಾ ರಚ್ಚು ಮುಕ್ಕೊಂಡ ನೋಡ್ರಿ. ಹಾಸಿಗೆ ಮೇಲಿಂದ ಇಲ್ಲಿ ಬಂದು ಬಿದ್ದಾಡ್ರಿ ನಮ್ಮ ರಾಧಿಕಾ. ಆ ಕಡೆ ಮುಕ್ಕೊಂದಾಕಿ ಈ ಕಡೆ ಬಂದು ಮುಕ್ಕೊಂದಾಡ್ರಿ. ಬರ್ರಿ ಇನ್ನೊಂದು 4 ಬಾಂಡೆ ಅದಾವೆ, ಬಾಂಡೆ ತೆಕ್ಕಾರೆ ಜಳಕ ಮಾಡ್ತೀನಿ ರೀ. ಎಲ್ಲರೂ ನೀರು ಕದ್ಬೇಕು. ಎಲ್ಲರೂ ಜಳಕ ಆಯ್ತಂದ್ರೆ ಎಲ್ಲ ಅಡುಗೆ ಇದ್ರ ಮೇಲೆ ಮಾಡ್ಕೋತೀನಿ ರೀ. ನಾನು ಒಲಿ ಉರಿತದಲ್ರಿ, ಅದಕ್ಕೆ ಇದ್ರ ಮೇಲೆ ಮಾಡ್ಕೋಬೇಕು ನೋಡ್ರಿ. ಇವಾಗ ಚಹಾ ಇಟ್ಟೀನಿ ರೀ. ನೋಡ್ರಿ ಚಹಾ ಕುದಿಯಾಗತ್ತದ್ರಿ. ಇವಾಗ ಚಹಾ ಮಾಡ್ಕ್ಯಾರೆ ಚಹಾ ಕುಡಿದು ಹೊರಗೆ ಅನ್ನಿಗೆ ಇಟ್ಟೀನಿ ರೀ. ನಾನು ಅನ್ನಿಗೆ ಇಟ್ಟೀನಿ, ಅನ್ನ ಕುದಿಯಾಗತ್ತದ ರೀ. ಅನ್ನ ಕುದಿಯೋಣ ಒಣಗಿ ಮಾಡಬೇಕು. ಒಣಗಿ ಮಾಡ್ಕ್ಯಾರೆ ರೊಟ್ಟಿ ಹೊಡಿಬೇಕು ರೀ. ಇವತ್ತು ಏನೋ ರೊಟ್ಟಿ ಅದಾವೆ ರೀ, ಅದರ ಮೆತ್ತನ ರೊಟ್ಟಿ ಮಾಡ್ಬೇಕು ಅನ್ನತ್ತೀನಿ ರೀ. ಮತ್ತು ಒಣಗಿಗೆ ಆಮೇಲೆ ಹಾಲು ಕೊಡ್ತಾರಲ್ರಿ, ಹಾಲ್ದಾಗ ರಾಣ ತುಂಬ್ತಾರಲ್ರಿ, ಅದಕ್ಕೆ ಬರ್ರಿ. ನಿಮ್ದೆಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ. ನೀವು ಹೋಗಿ ಚಹಾ ಕುಡಿಬೇಕು ರೀ. ನೋಡ್ರಿ ಇಲ್ಲಿ ನಮ್ಮ ರಚ್ಚು. ಏನು ರಚ್ಚು? ಚಿಚ್ಚು ಏನು ತಿಲ್ಲತ್ತಿದೆ? ಪುಟಾಣಿ ತಿಲ್ಲತ್ತಾವ್ರಿ ನಮ್ಮ ರಚ್ಚು. ಆಮೇಲೆ ರಾಯನ್ ನೋಡ್ರಿ ನಾ ಜಳಕ ಮಾಡಿಲ್ಲ, ರಾಧಿಕಾ ಜಳಕ ಮಾಡಿಲ್ಲ. ಹಾಯ್ ಮಾಡ್ರಿ. ನಾವು ರಚ್ಚು ಮೈ ತೊಗೊಂಡಾಡ್ರಕ್ಕೆ ನಾನು ಕೂಡ. ರಚ್ಚು ಮೈ ತೊಗೊಂಡಿರಿ? ಪುಟಾಣಿ ತಿಲ್ಲತ್ತಾಡ್ರಿ, ಮೈ ತೊಗೊಂಡಾಕಿನು. ನೋಡ್ರಿ ಇಲ್ಲಿ ಚಹಾ ಕುದಿಯಾಗತ್ತವ್ರಿ. ಇದಕ್ಕೆ ಹಾಲು ಹಾಕಿ ಇವಾಗ ಚಹಾ ಕೊಡ್ತೀನಿ ರೀ ಅವರಿಗೆ. ಬಿಸ್ಕಿಟ್ ಪುಡಿ ತೊಗೊಂಬ ಅಲ್ಲಿ ಅಲ್ಲದವಳು. 2 ತೊಗೊಂಬ, 2. ಹಾಂ ಇಲ್ಲಿ ನೋಡ್ರಿ ನಾನು ಪುಟಾಣಿ ಹಿಟ್ಟು ಕುಟ್ಟಾಗತ್ತೀನಿ ಒಣಗಿಗೆ ಅಂತೇಳಿ. ಅದ್ರಾಗೆ ತೊಗೊಂಡಾಡ್ರಿ ನಮ್ಮ ರಚ್ಚು. ನೋಡ್ರಿ ಸಣ್ಣಗೈತಿ. ಇವಾಗ ಚಹಾ ಕುಡ್ದಕ್ಕೆರೆ ಅನ್ನ ರೆಡಿ ಆಗೋಣ, ಪಲ್ಯ ಮಾಡ್ಬೇಕ್ರಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ನಿಮ್ದೆಲ್ಲ ಚಹಾ ಆಗ್ಯಾವ ಅನ್ಕೋತೀನಿ ರೀ. ನಾವು ಇವಾಗ ಚಹಾ ಕುಡ್ದು ಮಾಡ್ಕೆರೆ ಮುಂದಿನ ಕೆಲಸ ಮಾಡ್ತೀನಿ ರೀ. ಒಣಗಿ ರೊಟ್ಟಿ ಇಲ್ಲ ಬಾಕಿ ಅದ ರೀ. ಇವಾಗ ಟೈಮ್ ಬಂದ್ಕೆರೆ ಜಾಸ್ತಿನೇ ಆಗ್ಯದ ಟೈಮ್. ಇವಾಗ ಏನು ಅದು ತಿತ್ತಿ ನೋಡ್ರಿ ಪುಟಾಣಿ ಹಿಡ್ತೈತಳತ್ರಿ ನಮ್ಮ ರೊಚ್ಚು. ಸಾಕ್ಬಿಡು. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ರಚ್ಚು ಅಡುಗೆ ಮಾಡಕ್ಕೆ ಕೂತಾಳ್ರಿ. ಅಡುಗೆ ಮಾಡ್ತೀವಿ ರಚ್ಚು? ರಚ್ಚು ಅಡುಗೆ ಮಾಡ್ತೀ? ರೊಟ್ಟಿ ಬಡಿ ನೆಗಡಿ ಬಂದದಲ್ಲ ರಚ್ಚುಗ. ನೋಡ್ರಿ ಅನ್ನ ರೆಡಿ ಆಗ್ಯದ. ಹಾಲಿಗೆ ಇಟ್ಟಿನಿ ಇವಾಗ, ಹಾಲು ಕಾಯ್ಲಿಕ್ಕತ್ತೇಳಿ. ಇದು ಸೋಯಾಬಾನ್ ಇಟ್ಟಿದ್ರಿ ನೆನ್ಲಿಕ್ಕೆ. ಅವು ನೆನೆ ತನತೆ ಹಾಲಿಟ್ಟಿದ ನೆಂದವ ಎಲ್ಲ ತಗೊಂಡಿನಿ. ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ನಮ್ಮ ರಚ್ಚು ನೋಡ್ರಿ. ಎಲ್ಲಿಗೆ ಎಲ್ಲಿ? ಬಾ ಅಡುಗೆ ಮಾಡ್ಬಾ, ಅಡುಗೆ ಮಾಡ್ಬಾ. ಅಲ್ಲಿ ಬಂದು ಕೂತಾಡ್ರಿ. ಕೂತ್ಕೆರೆ ಅಡುಗೆ ಮಾಡ್ತಾ ಆತ್ರಿ ನಮ್ಮ ರಚ್ಚು. ಇವಾಗ ಬಾ ಒಣಗಿ ಮಾಡ್ಬಾ, ಬಾ ಒಣಗಿ ಮಾಡತ್ತಿ ಬಾ. ಹೊಲ ಅಣ್ಣ ಎಲ್ಲೋಗ್ಯಾನ? ಬಂದೆ ನೋಡು, ಅಣ್ಣ ಕಡಿಪತ್ತು ತರ್ಲಿಕ್ಕೆ ಹೋಗ್ಯಾನ. ಬರ್ರಿ ಇವಾಗ ಸೋಯಾಬಾನ್ ಪಲ್ಯ ಮಾಡ್ತೀನಿ ರೀ. ಪಲ್ಯ ಮಾಡ್ಕ್ಯಾರ ರೊಟ್ಟಿ ಮಾಡ್ತೀನಿ ನೋಡ್ರಿ. ಇವಾಗ ಅನ್ನ ಮಾಡ್ಕ್ಯಾರ ನಾನು ಒಣಗಿ ಮಾಡಾಕತ್ತೀನಿ. ಒಂದು ಸ್ವಲ್ಪ ಹಾಲಿಟ್ಟು ಬೆಚ್ಚಗೆ ಮಾಡಿದ್ರಿ, ಬೆಚ್ಚಗೆ ಮಾಡ್ಕ್ಯಾರೆ ಇವಾಗ ಒಣಗಿ ಮಾಡತ್ತೀನಿ ನೋಡ್ರಿ. ಅವಾಗೇ ನಾನು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದಿದ್ರಿ. ಆಮೇಲೆ ಡಬ್ಬೆದಾಗ ನೋಡ್ದೆ ಸೋಯಾಬೀನ್ ಕಾಣಿಸಿದ್ರಿ. ಅದಕ್ಕಲ್ಲಿಗೆ ಸೋಯಾಬೀನ್ ಮಾಡ್ಬೇಕಂತೇಳಿ ಸೋಯಾಬೀನ್ ಪಲ್ಯ ಮಾಡತ್ತೀನಿ ರೀ. ನಾನು ಒಂದು ಜರ ಸೋಯಾಬೀನ ನೆನೆ ಇಟ್ಟು ಮಾಡಿ ಶೇಂಗಾ ಕುಟ್ಟ ಇದ್ದಿದ್ದಿಲ್ಲ ರೀ. ಆಮೇಲೆ ಶೇಂಗಾನು ತಂದಿತ್ತಿಲ್ಲ ನಾವು. ಮನ್ಯಾಗ ಒಂದಿಷ್ಟು ಶೇಂಗಾ ಕುಟ್ಟ ಇದು ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೆ ಮೊದಲೇ. ಅವಾಗ ಅದು ಒಂದು ಸ್ವಲ್ಪ ಡಬ್ಬೆಗಿತ್ತು ರೀ. ನಿನ್ನೆ ಶೇಂಗಾ ಸಾರು ಮಾಡಿದ್ರಿ. ಅದಕ್ಕೆ ಬದ್ನಿಕಾಯಿ ಪಲ್ಯಕ್ಕೂ ಬೇಕು, ಇದಕ್ಕೂ ಬೇಕು ಶೇಂಗಾ ಕುಟ್ಟ. ಏನು ಮಾಡ್ಬೇಕಂತೇಳಿ ಪುಟಾಣಿ ಇತ್ತು ರೀ. ಅದಕ್ಕೆ ಸೋಯಾಬೀನ್ಗೆ ಪುಟಾಣಿ ಹಾಕಿದ್ರೆ ನಡೀತದೆ ಅಂತೇಳಿ ಪುಟಾಣಿ ಕುಟ್ಕೊಂಡ್ರಿ ನಾನು ಕಲ್ಗಲ್ದಾಗ. ಮಿಕ್ಸರ್ ತರಕಾರಿ ಬಂದನಲ್ರಿ, ಅದಕ್ಕೆ ಅದಿಟ್ಟು ಪುಟಾಣಿ ಕುಟ್ಕೊಂಡ್ರಿ. ಕುಟ್ಕೊಂಡು ಚಾಣಿಲೆ ಸೋಸ್ಕೊಂಡು ಸಣ್ಣ ಮಾಡಿ ಇಟ್ಕೊಂಡಿನಿ ರೀ. ಅದಕ್ಕೂ ಆಮೇಲೆ ಸೋಯಾಬೀನ್ ಇಷ್ಟು ಇದು ಮಾಡಿ ಇಟ್ಕೊಂಡಿನಿ, ನೆನೆ ಹಾಕಿ ಮಾಡಿ ಇಟ್ಕೊಂಡಿನಿ ರೀ. ಉಳ್ಳಾಗಡ್ಡಿ ಇವಾಗ ಇದು ಮಾಡಿಟ್ಟಿನಿ ರೀ ನಾನು. ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಅವೆಲ್ಲ ಇವಾಗ ಪಾಣೆ ಹುಡ್ಕೊಳಕತ್ತೀನಿ ರೀ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು
ಜೀರಿಗೆ ಹಾಕೊಂಡ್ಕೆರೆ ಜೀರಿಗೆ ಎಲ್ಲ ಇದು ಗರಂ ಆಗೋಣ ಚಟ್ಪಟ್ ಅಂತೇಳಿ ಸಿಡಿಯೋಣ ನಾನು ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕೊಂಡ್ಬೇಕಾ ಆಮೇಲೆ ಒಂದು ಸ್ವಲ್ಪ ಇದು ಹಾಕೊಂಡ್ರಿ ಉಳ್ಳಾಗಡ್ಡಿ ಕೆಂಪಗಾಗನ ಒಂದು ಸ್ವಲ್ಪ ಎಣ್ಣೆ ಕರಗನ ಟಮಾಟೆ ಹಾಕೊಂಡ್ರಿ. ಟಮಾಟೆ ಹಾಕೊಂಡ್ಬೇಕಾ ಅದನ್ನು ಒಂದು ಸ್ವಲ್ಪ ಎಣ್ಣೆ ಕುದಿಬೇಕಲ್ರಿ ಚೆಂದಾಗಿ. ಅದ್ರ ಕಡೆಗೆ ಅದನ್ನೊಂದು ಸ್ವಲ್ಪ ಚೆಂದ ಕುದಿದೆ ಅಂತೇಳಿ ಉರಿ ನೋಡ್ರಿ ಒಂದು ಸ್ವಲ್ಪ ಏನ್ರಿ ನಾ ಇದು ಮಾಡ್ದಂದ್ರೆ ಆರಿಸ್ಬಿಟ್ಟಂದ್ರೆ ಆರೇ ಬಿಡ್ತದೆ ನೋಡ್ರಿ ಅದು ರೀ. ಭಾಳ ಅಂದ್ರೆ ಭಾಳ ಉರಿ ಹಚ್ಚಬೇಕ್ರಿ ಅದಕ್ಕೆ ಹೊಳ್ಳಿ ನಾ ಅಂತರೂ ರಾಯಣ ಹೋಗಿ ಹಸಿ ಕಡ್ಪತ್ತ ಕಡ್ಕೊಂಬಂದಿದ್ರಿ ಚಲೋದು. ಅದೆಷ್ಟು ಕಡ್ಪತ್ತ ಹಾಕಿದ್ರಿ ಚಂದ ಮನೆ ಬಾಜುಕ್ಕೆ ಅದ ರೀ ಎಲ್ಲ ಕಡೆ ಅದ್ರಿ ಇಲ್ಲೇ ಅಂತೇಳಲ್ಲ. ಇಲ್ಲಿ ಹೊಲ್ದಾಗ ಅದಲ್ರಿ ಎಲ್ಲ ಕಡೆ ಹಚ್ಚಾರ್ರಿ ಇವ್ರಂತ್ರ ಕಡಿಪತ್ತ ರಗಡ್ ಸಾಕಷ್ಟು ಅದೊಟ್ಟಿಗೆ ಕಡಿಪತ್ತ ಅಂತರು ಮನೆ ಮಗಲಾಗಿ ಅದ ರೀ. ಅದ್ರ ಕಲಾಗ ಹೋಗೋಣ ತೊಗೊಂಬಂದ್ರೆ ಆಯಣ ಇನ್ನೊಂದು ಸ್ವಲ್ಪ ದೂರ ಅದ ರೀ ಯಾಕೆ ತೆಂಗಿನ ಗಿಡಗಳು ಬಲ್ಲಿ ಅಲ್ಲೂ ಅದ ಹೋಗೋ ಹಾದ್ಯಾಗ ಅದ ರೀ. ಯಾರು ಬೇಕಾದರೂ ತೊಗೊಂಡು ಹೋಗ್ಬೋದು. ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡ್ರಿ. ಅರ್ಶಿಣ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈ ನೀರಿಗೆ ಎಷ್ಟು ಉಪ್ಪು ಹಾಕಿದ್ರೂ ಉಪ್ಪೇ ಆಗಂಗಿಲ್ಲ ರೀ. ಅದಕ್ಕಲ್ಲೇ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಕೊಡ್ತೀನಿ ರೀ. ಖಾರ ಇವಾಗ ಒಂದು ಸ್ವಲ್ಪ ಖಾರ ಹಾಕೊಂಡು ನೋಡ್ರಿ ನಾನು ಜಾಸ್ತಿ ಹಾಕೊಳಂಗಿಲ್ಲ ಯಾಕಂದ್ರೆ ಇದು ಖಾರ ಅಂತೂ ಭಾಳ ಅಂದ್ರೆ ಖಾರ ಅದ ರೀ. ಅಷ್ಟು ಖಾರ ಇಲ್ಲ ಅಷ್ಟು ಖಾರ ಐತ್ರಿ. ಅದಕ್ಕಲ್ಲಿಗೆ ಸ್ವಲ್ಪ ಹಾಕೊಳಕತ್ತೀನಿ ರೀ ನಾನು. ಮೆಣಸು ಜಾಸ್ತಿ ಆಗ್ಯಾವ ಏನು ಜಾಸ್ತಿ ಆಗ್ಯಾವನೋ ಉಂಡುಗಳಿಗಿಲೆ ಬಾಯಿ ತುಂಬ ಖಾರ ಆಗ್ಬಿಡ್ತೈತ್ರಿ. ನಾಲಿಗೆ ಒಂದು ಸೌನ್ ಉರಿತದೆ ರೀ ಅಷ್ಟು ಖಾರ ಆಗೈತಿ. ಯಾಕೆ ಇರ್ಲಿಕ್ಕಂತೇಳಿ 1 ವರ್ಷ 1.5 ವರ್ಷ ಹೋದತ್ರಿ ನಮ್ಗೆ 4-5 ಕಿಲೋ ಖಾರ ಕುಡಿಸಿ ಆಯಿ ಅದ್ರ ಹೋಗ್ತದೆ ಅಂತೇಳಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ. ನೀರು ಹಾಕ್ಕೊಂಡು ನಾನು ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಒಂದು ಸ್ವಲ್ಪ ಗರಂ ಆಲಿ ಅಂತೇಳಿ ನೀರು ಉರಿ ಒಂದು ಹತ್ತಲಿಗಿತ್ರಿ. ನನಗೆ ಉರಿ ಯಾವಾಗ ಹತ್ತದಂತೆ ಕೂತಿದ್ರಿ ನಾನು ಒಟ್ಟು ಉರಿ ಹತ್ತಲಿಗಿತ್ರಿ ಒಂದು ಚೂರು. ಅದಕ್ಕಲ್ಲಿಗೆ ತೊಗರಿ ಕಟ್ಟಿಗೆ ಹತ್ತದ್ರಿ ನಾನು. ಆಮೇಲೆ ತೊಗರಿ ಕಟ್ಟಿಗೆ ಹಚ್ಕೊಂಡ್ಕೆರೆ ಸೋಯಾಬೀನ್ ಹಾಕೊಂಡ್ರಿ. ಇದು ಹಿಂಗೆ ಮಾಡ್ತದೆ ಅಂತೇಳಿ ಸೋಯಾಬೀನ್ ಹಾಕ್ಕೊಂಡು ಅದಕ್ಕೆ ಹಾಗೆ ಪುಟಾಣಿ ಹಾಕೊಂಡ್ರಿ. ಪುಟಾಣಿ ಹಿಟ್ಟು ಹಾಗೆ ಇಟ್ಕೊಂಡಿದ್ದಲ್ರಿ ಅದ್ರಾಗ ಅದಕ್ಕಲ್ಲಿಗೆ ಪುಟಾಣಿ ಹಾಕೊಂಡೆ. ಸೋಯಾಬೀನ್ ಹಾಕ್ಕೊಂಡು ಪುಟಾಣಿ ಹಾಕ್ಕೊಂಡು ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ರಿ ಮತ್ತೆ ಅದಕ್ಕೆ ಬರ್ತದೆ ಅಂತೇಳಿ. ಜಾಸ್ತಿ ಆಯ್ತಂದ್ರೆ ಏನಾಗ್ತದೆ ರೀ ಫುಲ್ ಗಟ್ಟಿ ಆಗ್ಬಿಡ್ತದೆ ರೀ. ಅದಕ್ಕಲ್ಲಿ ಸ್ವಲ್ಪ ಹಾಕ್ಬೇಕು ಪುಟಾಣಿ ಹಿಟ್ಟು. ನಾವು ಇವಾಗ ತತ್ತಿ ಸಾರಿಗೆ ಹಾಕ್ತೀವಲ್ಲ ರೀ ಹಂಗೆ ಇದಕ್ಕೂ ಒಂದು ಸ್ವಲ್ಪ ಹಾಕೀನಿ ರೀ ನಾನು. ತತ್ತಿ ಸಾರಿಗೆ ನೋಡಿರಲ್ಲ ನೀವು ಹಾಕೋಣ ಎಷ್ಟು ಗಟ್ಟಿ ಆಗ್ತದೆ ಅಂತೇಳಿ. ಅದಕ್ಕಲ್ಲಿಗೆ ಇದಕ್ಕೆ ಗಟ್ಟಿ ಆಗ್ಬಾರ್ದು ಅಂತೇಳಿ ಸ್ವಲ್ಪ ಹಾಕೀನಿ ರೀ ಅಷ್ಟೇ ಮೀಡಿಯಮ್ದಾಗಿರಲಿ ಅಂತೇಳಿ ಹಾಕಿ ಒಂದು ಸ್ವಲ್ಪ ಮತ್ತೊಂದು ದಿವ್ಸ ನೀರು ಹಾಕಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಆ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ರಿ. ಅದಕ್ಕಲ್ಲಿಗೆ ಅವು ಭಾಳ ಅಂದ್ರೆ ಭಾಳ ಮೆತ್ತಗಾಗಿವು. ಅವಾಗ ಹಿಂಗೆ ಹಿಟ್ಟುಗಳಿಗೆಲ್ಲ ತೆಗಿಯೋದಿತ್ತು ರೀ ನಾನು ಅಂದ್ರೆ ಚಂದ ಆಯ್ತು. ಅಂಥದ್ರಾಗ ನಮ್ಮ ರಚ್ಚು ಎಲ್ಲಿ ಇದು ಮಾಡಿಸ್ಕೊಡಲ್ಲ ನನಗಂತರು ಅಳೋದು ಕರೆಯೋದು ಇದೇ ಮಾಡತ್ತಾಳ್ರಿ. ಈಗ ದೊಡ್ಡಾಗ್ಯಾಳ ಕೈ ಬಿಟ್ಟಾಳಂದ್ರೂ ಭೀ ಹಿಂಗೆ ಮಾಡತ್ತಾಳ್ರಿ ಆಕೆ ಅಂದರು. ಯಾಕೆನೋ ಆಕೆಗೆ ಯಾರು ಹೊಡೆದ್ರೇನೋ ಅಳು ಭಾಳ ಬಂದಿತ್ತು ರೀ ಆಕೆಗೆ. ಅದಕ್ಕಾಗಿ ಅಳ್ಳತ್ತಿಳು ಯಾಕಿರ್ಲಕ್ಕಂತೇಳಿ ಆಕೆಗೆ ತೊಗೊಂಡು ಮಾಡಿ ನಾನು ಹಾಗೆ ಮಾಡತ್ರಿ. ಮತ್ತು ಆಕೆ ಹಾಗೆ ಅಳತ್ತಾಳ ಅಂತೇಳಿ ಒಲೆ ಒಂದು ಕಾಡಾಗತ್ತಿತ್ತು. ಈ ಕಡೆ ರಚ್ಚುನು ಕಾಡಾಗತ್ತಿಳ್ರಿ. ಏನು ಮಾಡಬೇಕು ಅಂತೇಳಿ ಗೊತ್ತಾಗಲ್ಗಿತ್ತು ರೀ ನನಗೂ. ಅಳ್ಳಾಗತ್ತ ಅಂತೇಳಿ ಹಾಗೆ ತೊಡೆ ಮೇಲೆ ತೊಗೊಂಡ್ಕೆರೆ ಹಾಗೆ ಒಲೆ ಹಚ್ಚೋದು ಹಾಗೆ ಅಡುಗೆ ಮಾಡ್ತೀನಿ ರೀ. ಇನ್ನೊಂದು ಜರದಾಗ ಅವ್ರ ಪಪ್ಪನೂ ಬರ್ತಾರೆ ಆ ಕಡೆ ಹೋಗ್ಯಾರ ರೀ. ಅವರು ಬಂದ್ರಂದ್ರೆ ಅವ್ರು ಊಟ ಮಾಡೋಕೆ ಬರ್ತಾ ಅಂತ ಹೇಳ್ಯಾರ. ಏನೋ ರೊಟ್ಟಿ ಮಾಡಿಲ್ರಿ ಅದಕ್ಕಲ್ಲಿಗೆ ರೊಟ್ಟಿ ಮಾಡಬೇಕು. ಅವ್ರು ಹಾಗೆ ಊಟ ಮಾಡ್ತಾರೆ ಹಾಗೆ ರೊಟ್ಟಿ ಕೊಡ್ಬೇಕಾಗ್ತದ್ರಿ ನಾನು. ಅವ್ರು ಬಂದ ಬಳಿಕ ರೊಟ್ಟಿ ರಚ್ಚೋಗಿ ಅವ್ರ ಕೈಯಾಗ ಕೊಟ್ಕೆರೆ ರೊಟ್ಟಿ ಬಡಿಯತ್ತೀರಿ ನಾನು. ಒಂಚೂರು ರೊಟ್ಟಿ ಇದ್ದು ರೀ ಕಟ್ಟಿ ರೊಟ್ಟಿ ಯಾಕಿರ್ಲಕ್ಕಂತೇಳಿ ಬಿಸಿ ರೊಟ್ಟಿ ಇರಲಿ ಅಂತೇಳಿ ಬಿಸಿ ರೊಟ್ಟಿ ಬಡ್ದು ಕೊಡತ್ತಿದ್ರಿ. ಉಳ್ಳಾಕೂ ಬೇಕಲ್ಲ ಅಂತೇಳಿ ಅವರು ಊಟ ಮಾಡತ್ತೀರಿ ನೋಡ್ರಿ. ಆ ಕಡೆ ಈ ಕಡೆ ನಾನು ರೊಟ್ಟಿ ಬಡಿಯತ್ತೀನಿ. ಒಂದು 4 ಬಡಿಯತ್ತಿದ್ರಿ ಜಾಸ್ತಿ ಬಡಿಯತ್ತಿಲ್ಲ ಯಾಕಂದ್ರೆ ಕಟ್ಟಿ ರೊಟ್ಟಿ ಆಗಲೇ ಜಾಸ್ತಿ ಇದ್ದು ರೀ. ಅದಕ್ಕಲ್ಲಿಗೆ ಥೋಡೆ ಬಡ್ಲಾಗತ್ತಿದ್ರಿ ನಾನು. ಅವರು ಮಾಲಕರು ಹೋಗ್ಯಾರತ್ರಿ. ಇವಾಗ ಎಣ್ಣೆ ಹೊಡಿಬೇಕಂತ್ರಿ ಹೊಲಕ್ಕೆ. ಸಣ್ಣ ಕಬ್ಬದ್ರಿ ಅದಕ್ಕೆ ಹೊಡಿಬೇಕತ್ರಿ ಅವರು. ಅದಕ್ಕಲಾಗೆ ಅವ್ರು ಬರೋದ್ರಾಗ ಪಟ ಊಟ ಮಾಡತ್ತೆ ಹೇಳ್ತಿದ್ರಿ ನಾನು ಅವರಿಗೆ. ಊಟ ಮಾಡತ್ತೀರಿ ಅವ್ರು ಊಟ ಮಾಡಕ್ಕೆ ಕೂತ್ರಂದ್ರೆ ಆಯ್ತು ರೀ. ನಮ್ಮ ರಾಧಿಕಾ ರಚ್ಚು ಅಂತೂ ಹೋಗಿ ಕೂತು ಬಿಡ್ತಾರೆ ಅವ್ರ ಬಲ್ಲಿ ನಾನು ಊಟ ಮಾಡ್ತೀನಿ ಅಂತೇಳಿ. ನಮ್ಮ ರಾಧಿಕಾ ಅಂತೂ ಯಾರು ಕುಂದ್ರಲ್ಯಾಕ್ರಿ ಅವ್ರ ಬಲ್ಲೇ ಹೋಗಿ ಕೂತು ಬಿಡ್ತಾಳ್ರಿ ಆಕೆ ಅಂತೂ ಊಟ ಮಾಡ್ತೀನಿ ಅಂತೇಳಿ. ಇವಾಗ ಅವ್ರ ಪಪ್ಪ ಹೋಗ್ಯಾರಲ್ರಿ ಹೋದ ಬೆಳಕ ನಾನೇ ಕುಂದಿರ್ಲಿ ನಾನು ಉಣ್ತೀನಿ ಅಂತ ಬರ್ತಾಳ್ರಿ ಆಕೆ ಮತ್ತು ಒಳಕೇರಿ ಮಾಡ್ತಾಳ್ರಿ ನಮ್ಮ ರಾಧಿಕಾ. ಭಾಳ ಅಂದ್ರೆ ಭಾಳ ಇದು ಮಾಡ್ಲಾಕತ್ತಾಳ್ರಿ ಇವಾಗಂತರು. ಇಷ್ಟು ಹಠ ತೆಗಿತಾಳ್ರಿ ಅಷ್ಟು ಹಠ ತೆಗಿತಾಳ್ರಿ ಆಕೆ ಅಂತರು. ರೊಟ್ಟಿ ಎತ್ತ ಬಡ್ದು ಮಾಡ್ಕ್ಯಾರೆ ಆಮೇಲೆ ಎಲ್ಲ ಒಳಗೆ ತೆಗೆದಿಟ್ಟು ನಾನು ಒಂದು ಸ್ವಲ್ಪ ಊಟ ಮಾಡಿ ಬಾಂಡ್ಯ ಬಟ್ಟೆ ಎಲ್ಲ ಮಾಡ್ಕೋಬೇಕಲ್ರಿ. ಮಾಡ್ಕೊಂಡ್ಕೆರೆ ಒಂದು ಸ್ವಲ್ಪ ತೆನಿ ಮುರಿ ಅಂತ ಹೇಳ್ಯಾರ ಅವರು. ಅದಕ್ಕೆ ತೆನಿ ಮುರಿಬೇಕು ರೀ. ಮೆಕ್ಕಿ ತೆನಿ ಇರ್ತಾವಲ್ರಿ ಅವು ಮುರಿಬೇಕು. ಫ್ರೆಂಡ್ಸ್ ಇವಾಗ ಜಸ್ಟ್ ಎಲ್ಲ ಕೆಲಸ ಆಯ್ತು ನೋಡ್ರಿ. ಬಾಂಡ್ಯ ಬಟ್ಟೆ ಎಲ್ಲ ಅದು ಅಡುಗೆ ಮಾಡಿದ್ರೆ ಅವರು ಊಟ ಮಾಡಿ ಹೋದ್ರಿ. ನಮ್ಮ ರಾಧಿಕಾ ರಚ್ಚು ಅವರು ಆಡ್ಲಾಗತ್ತಾರ ನೋಡ್ರಿ ಇಲ್ಲಿ ಆಡ್ಲಾಗತ್ತಾರ ನೋಡ್ರಿ. ಹಾಯ್ ರಾಯಣ. ಅವರು ಎಣ್ಣೆ ಹೊಡ್ಲಿಕ್ಕೆ ಹೊಂಟಾರ ನೋಡ್ರಿ. ಎಣ್ಣೆ ಹೊಡ್ಯೋದತ್ರಿ ಕಬ್ಬಿಗೆ ಅದಕ್ಕೆ ಎಣ್ಣೆ ಹೊಡ್ಲಿಕ್ಕೆ ಹೊಂಟಾರ ನೋಡ್ರಿ ಫ್ರೆಂಡ್ಸ್. ಇವಾಗ
ಅವರು ಮಾಲಕರು ಬಂದಿರಲ್ರಿ, ಹೊಲದ ಮಾಲಕರು. ಒಂದು ಸ್ವಲ್ಪ ಅವರು ಇದಾವ ಅಂತ್ರಿ, ಮೆಕ್ಕಿತನಿ ಇರ್ತಾವಲ್ರಿ, ಅವು ಮೆಕ್ಕಿತನಿ ಭಾಳ ದಿನ ಆಯ್ತು ಹಂಗೆ ಇಟ್ಟಾರತ್ರಿ. ಅವರು ಯಾವಾಗ ಇಟ್ಟಾರ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವಿಷ್ಟು ಮುರಿ ಅನ್ನತ್ತಾರ್ರಿ. ಮೊನ್ನೆ ಒಂದು ದಿವ್ಸ ಇದ್ದು ಅವಿಷ್ಟು ಮುರಿದೀನಿ ರೀ. ಇನ್ನೊಂದು ತೊಡೆಯವಂತ್ರಿ, ಅವಿಷ್ಟು ಮುರಿಬೇಕು. ನಡೆದೀವಿ ರೀ ತೆನಿ ಮುರಿಯಾಕಂತೇಳಿ ಬಾಕಲ್ಕೊಂಡು ಎತ್ತಾಕಿ. ಮಾಲಕರು ಅವರು ಇದಕ್ಕೆ ಹೋಗ್ಯಾರ್ರಿ, ಮಾಮನು ಆಮೇಲೆ ಹೊಲದ ಮಾಲಕರು ಎಣ್ಣೆ ಹೊಡ್ಯಕ್ಕೆ ಹೋಗ್ಯಾರಿ ಅವರು. ನಾವು ತೆನಿ ಮುರಿಯಕ್ಕೆ ಹೊಂಟೀವಿ ನೋಡ್ರಿ. ಇವಾಗ ನೋಡಿ ರಾಧಿಕಾ ರಾಯಣ ಎಲ್ಲರೂ ಕರ್ಕೊಂಬಂದೀನಿ ರೀ ನಾನು ತೆನಿ ಮುರಿಯಕ್ಕೆ. ತೆನಿ ಇದೇವ ತೋರಿಸ್ತೀನಿ ದಮ್ಮಿಡ್ರಿ ನಿಮ್ಗೆ. ನೋಡ್ರಿ ಇವೇ ತೆನಿ ಮುರಿಬೇಕು ಇವಾಗ. ನಡ್ದಾರ ನೋಡ್ರಿ ಮಾಮನು ಹೊಲದ ಮಾಲಕರು ಅತ್ತ ಎಣ್ಣೆ ಹೊಡ್ಯಾಕ್ರಿ. ಸಣ್ಣ ಕಬ್ಬದರಿ, ಅದಕ್ಕೆ ಎಣ್ಣೆ ಹೊಡ್ಯಾಕೆ ನಡ್ದಾರ್ರಿ ಅವರು. ಇದೆಷ್ಟು ತೆನಿ ಮುರಿಬೇಕ್ರಿ ನಾವು. ರಾಯಣ ರಾಧಿಕಾ ನೋಡ್ರಿ. ನಮ್ಮ ರತ್ತು ನೋಡ್ರಿ ಬಂದ್ಗಳಿಗೆಲ್ಲ ಬಿದ್ದು ಹಾಳಾಗತ್ತಾಳ್ರಿ ಆಕಿ ನುಗ್ಗಿಸ್ಕೊಟ್ರೇನು ಯಾರು? ಯಾಕೆ ಆಸದು ನಡೆಯಲಿಗ ಸೊಕಸ್ ನಡೀತಾ, ಅದಕ್ಕೆಲ್ಲ ನುಗ್ಗಿಸ್ಕೊಟ್ಟಿ. ಬರ್ರಿ ಇಸ್ ತೊಗೊಂಡ್ಕೆರೆ ತೆನಿ ಮುರಿಯನತ್ತ. ನೋಡ್ರಿ ತೆನಿ ಹಿಂಗೆ ಸುರಿತಾರ್ರಿ, ತೆನಿ ಮುರಿಯೋದಂತ ಕೊಯ್ದಿಟ್ಟಾರತ್ರಿ. ಅವಾಗೇ ಅದಕ್ಕೆ ಇವಾಗ ಇವು ಇಡ್ಬೇಕಂತ್ರಿ. ಈ ರೀತಿ ತೆನಿ ಮುರಿದ್ಕೆರೆ ಇಡ್ಬೇಕ್ರಿ. ಇವು ದನಗಳಿಗೆ ಆಗಲಿ ಏನೇ ಆಗಲಿ ರಾಶಿ ಮಾಡ್ಕೆರೆ ಇಡ್ತಾರತ್ರಿ ಅವರು. ಅಲ್ಲಿ ಇಡೂರತ್ತು ಚೀಲ ತಂದಿಲ್ಲ, ಚೀಲ ತಂದಿಲ್ರಿ ಬರಮತ್ತಿಗೆ. ಚೀಲದ ತೆನಿ ಇದ್ದು ಮತ್ತೊಂದು ಚೀಲ ಎಲ್ಲ ಖಾತಿನ ಚೀಲ ಅಂತೇಳಿ ಹಂಗೆ ಬಿಟ್ಟು ಬಂದೇವ್ರಿ. ಇಲ್ಲಿ ಇಡು, ಇಲ್ಲಿ ಒಕ್ಕಟ್ಟಿಲ್ಲಿ, ಅಲ್ಲಿ ಒಕ್ಕಟ್ಟು ಪಪ್ಪ ತಂದು ತಾನೇ ಚೀಲ ಹಾಕೊಂಡು ಹೋಗ್ತಾವ. ಪಪ್ಪ ಬಂದು ಚೀಲ್ದ ಹಾಕೊಂಡು ಹೋಗ್ತಾರೆ ಇಡು ಅಲ್ಲೇ. ನಮ್ಮ ಶಾದನ್ ತೆನಿ ಮುರಿಯತಾಳ್ರಿ ನಾನು ಕೂಡ. ಅವರೆಲ್ಲರೂ ಮುಚ್ಚಾರಿ ರಾಯಣತ್ತೆ. ಇವಾಗ ಪಟ ಪಟ ಇವಿಸ್ ಮುರಿದು ಒಕ್ಕಟ್ಟೇವ್ರಿ. ಇದಕ್ಕೆ ಮಾಡ ಮಳೆ ಅದು ತಂದ್ರೆ ಆಯ್ತು ರೀ. ಹಂಗೆ ಮನೆ ಮಳೆ ಬಂದ ಕಾಲಾಗೆ ಅರ್ಧ ಸುರಿದು ಅರ್ಧ ಹಂಗೆ ಬಿಟ್ಟಿವಿ. ಇದಕ್ಕಂದ್ರೆ ಅಷ್ಟು ಖಾಲಿ ಮಾಡ್ತೀವಿ ರೀ ಮನೆ. ಹಾಂ ಬಾ ಇಲ್ರಚ್ಚು. ನೋಡ್ರಿ ಮಧ್ಯಾಹ್ನ ಅಡಿಗೆ ನನಗೊಬ್ಬಾಕಿಗೆ ಆರಿಲ್ರಿ. ಅದು ಜಾಸ್ತಿ ಇತ್ತು ರೀ, ಭಾಳ ಇತ್ತು. ಮೊನ್ನೆನೂ ಮುರಿದಿದ್ದ ಮಳೆ ಬಂದಿ ಕಾಲ ಬಿಟ್ಟಿದ್ದೆವು, ಹಸಿ ಆಗಿತ್ತಂತೆ. ಇವಾಗ ಮುರ್ಲೇಗತ್ತಿದ್ರಿ ಜಾಸ್ತಿ ಇತ್ತು, ಅದ್ರ ಕಾಲಿಗೆ ಅಲ್ಲಿ ನೋಡ್ರಿ ಹಿಂದೆ ಹೊಟ್ಟೆ ನೋಡ್ರಿ ಅದಿಷ್ಟು ನಾನೇ ಮುರಿದೀನಿ. ಆಮೇಲೆ ಇವಾಗ ಅವರು ಭಾಳ ಅದಂತೇಳಿ ಒಂದು ಜರ ಬಂದ್ರಿ. ಅವ್ರಿಗೂ ಒಂದು ಸ್ವಲ್ಪ ಸವಲತ್ತು ಸಿಕ್ತು. ಒಂದು ಸ್ವಲ್ಪ ಕಂಟಿ ಕಡೆ ಇದ್ದತ್ರಿ, ಆಮೇಲೆ ಕಡಿತೀನಿ ಅಂತೇಳಿ ಅವರು ಬಂದ್ರಿ ಹೆಲ್ಪ್ ಮಾಡೋಕೆ. ತೆನಿ ಮುರಿಲಿಕ್ಕೆ ಪಟ ಪಟ ಮುರಿತೀನಿ ಮುರಿ ಅಂತ ಹೇಳಿದ್ರು ನನಗೆ. ಅದಕ್ಕೆ ಕಲೆಗೆ ಅವರು ಬಂದರು, ತೆಗೆದು ಕೊಡಾಕತ್ತಾರ್ರಿ ಅವರು ಮೊದಲ. ಯಾಕಂದ್ರೆ ಅಲ್ಲಿ ನಾನು ಆಗಳೇ ಬಿಟ್ಟು ಹೋದ್ರಿ, ನಾ ಮುರಿದ್ರೆ ಒಂದು ಸ್ವಲ್ಪ ಮುರಿತಿದ್ರಿ ನಾನು. ಅಲ್ಲಿ ಅವು ಹೊಲದಾಗ ಏದಿರ್ತಾವಲ್ರಿ, ಏದಿಂದು ಇದು ಇತ್ತು ಮನೆ ಇತ್ತು ಅಲ್ಲಿ, ಅದ್ರ ಕಲೆಗೆ ಬಿಟ್ಟು ಹೋದ್ರಿ ನಾನು. ರಾಯಣ ಅವರು ಎಲ್ಲರೂ ಬಂದಿರ್ರಿ. ಅಲ್ಲೇ ಕುಂದ್ರಿಸ್ತದೆ ಅವ್ರಿಗೆ. ಅಲ್ಲಿ ಮನೆ ಬಲ್ಲಿ ಮೆಟ್ಗೆ ಬಲ್ಲಿ ಕುಂದ್ರನ ವಲ್ ಅಂದ್ರಿ ಅವರು. ಅದ್ರ ಕಲೆಗೆ ಯಾಕೆ ಇರ್ಲಿಕ್ಕಂತೇಳಿ ಇಲ್ಲೇ ಕುಂದ್ರಿಸ್ಕೊಂಡ್ರಿ ಅವ್ರಿಗೆ. 2 ಚೇರ್ ತಂದು ಚೇರ್ ಮೇಲೆ ಕುಂದ್ರಿಸಿದ್ದೇವ್ರಿ ಅವ್ರಿಗೆ. ಆಮೇಲೆ ತೆನಿ ಮುರಿಯಕ್ಕೆ ಅಡ್ಡಾಡಿ ಬರಬಾರ್ದಲ್ರಿ, ಅದ್ರ ಕಲೆಗೆ. ನಮ್ಮ ರಾಧಿಕಾ ಅಂತೂ ಭಾಳ ಅಂದ್ರೆ ಭಾಳ ಕೀಟಕ್ಕೆ ಮಾಡ್ತಾಳ್ರಿ ಆಕಿ. ನಮ್ಮ ರಚ್ಚು ತೊಗೊಳೋಣ ಕೀಟಕ್ಕೆ ಮಾಡೋದು ಇದು ಮಾಡೋದು ಮಾಡಿಬಿಡ್ತಾಳೆ. ಇಷ್ಟತನ ಎಣ್ಣೆ ಹೊಡೆದು ಇವಾಗ ಬಂದ್ಕೆರೆ ನಾನು ಕೂಡ ಇದು ಮಾಡಾಕತ್ತಾರ್ರಿ ಅವರು. ಅಂದ್ರೆ ತೆನಿ ಮುರಿಯಾಕತ್ತಾರ. ಇಲ್ಲಿ ನೋಡ್ರಿ ಅವರು ನಾವು ಒಂದು ಚೀಲ ತುಂಬಿಟ್ಟಿದ್ದೆವು. ಆಮೇಲೆ ಈ ಕಡೆ ತೆನಿ ಹಾಕಿನಿ, ಈ ಕಡೆ ತೆನಿ ಹಾಕ್ಲಾಕತ್ತಾರ್ರಿ ಅವರು. ನಾವೊಂದು ದಿವ್ಸ ಅವ್ರು ಒಂದು ದಿವ್ಸ ಅಂತೇಳಿ. ನಮ್ಮ ರಾಯಣ ಪಪ್ಪ ಹೆಚ್ಚಿಗೆ ಮುರಿತಾನೆ, ಮಮ್ಮಿ ಹೆಚ್ಚಿಗೆ ಮುರಿತಾನೆ ಅಂತೇಳಿ ಅವ ಕೂತಿದ್ರಿ. ಅದ್ರ ಕಲೆಗೆ ನಾವು ಹಾಗೆ ಮುರ್ಲತ್ತಿದ್ರಿ. ಎಷ್ಟು ಇದು ಆಗ್ತದೆ ಅಷ್ಟು ಮಾಡಂದ್ರೆ ಮಾಡಾಗಿತ್ತು ರೀ. ನೋಡ್ರಿ ಎಷ್ಟು ಕರ್ರಗಾಗ್ಯದ ಮಾಡಂತೇಳಿ. ಇವರು ಕುರ್ಚಿ ಮೇಲೆ ಹ್ಯಾಂಗೆ ಕೂತಾರ ನೋಡ್ರಿ ರಾಧಿಕಾ ರಚ್ಚು.
ಭಾಳ ಅಂದ್ರೆ ಭಾಳ ಮಾಡಾಗಿತ್ತು ರೀ. ಕರಾಗ ಹಿಂಗೆ ಇದು ಆಗಿತ್ತು ರೀ, ಅಷ್ಟು ಕರಗಾಗಿತ್ತು. ಎಲ್ಲಿ ಮಳೆ ಬೀಳ್ತದೆ ನಂದಿದ್ರಿ ನಾನು. ಮಳೆ ಬೀಳಲಾಗಿತ್ತು, ಹಾಗೆ ಬಿಸಿಲು ಬೀಳತ್ತಿತ್ತು, ಹಾಗೆ ಮಾಡನೂ ಆಗಿತ್ತು ರೀ. ಒಂದು ಸ್ವಲ್ಪ ಮಾಡಾಗೋದು, ಆಮೇಲೆ ಫುಲ್ ಮಾಡಂದ್ರೆ ಏನತ್ತೀರಿ ಇವಾಗ ಏನು ಮಳೆ ಬರ್ತದೆ ನಂದರಂಗೆ ಮಾಡಾಗಿತ್ತು ರೀ. ಮಳೆ ಬರಲಿಲ್ಲ. ಆಮೇಲೆ ಗಾಳಿ ಬಿಡೋಣ, ಗಾಳಿಗೆ ಹೋಗ್ಬಿಡ್ತೀರಿ ಮಾಡ, ಅದ್ರಕ್ಕೆಲ್ಲ ಬಿಸಿಲು ಬೀಳ್ತು. ಹಂಗೆ ಪಟ ಹಾಗೆ ಮುರ್ಲಿಕ್ಕೆ ಹತ್ತದ್ರಿ ಅವ್ರಿಗೂ. ಅವರು ಮುರಿದ್ರು ಕೈಯಾಗ ಭಾಳ ಆಗನ. ಒಬ್ಬಾಕಿ ಕೈಲಾಗ್ಯವು ಆಗಲ್ಗಿವ್ ರೀ. ಮೊನ್ನೆ ಮುರಿದಿದ್ರಿ ನಾನು. ಮುರಿಯಕ್ಕೆ ಹೋಗ್ಯಾರೆ ಕೈನೇ ಬ್ಯಾನ್ ಮಾಡ್ಕೊಂಡಿದ್ರಿ. 2 ಹೆಬ್ಬಟ್ಟು ಬ್ಯಾನ್ ಆಗಿವ್ರಿ ನನ್ನಂತರೂ. ಉಗುರ ಏನು ಉಗುರು ಇರ್ತದಲ್ಲಿ ಮೇನ್ ಉಗುರ್ಲಿಂತನೇ ತೆಗಿಲಿತ್ತಿದ್ರಿ ನಾವು, ಅದಕ್ಕೆಲ್ಲ ಬ್ಯಾನ್ ಆಗಿವು. ಅವು ಒಂದು ಸ್ವಲ್ಪ ಮ್ಯಾಲಿಂದ ಇದರ್ಲಿಂತ ತೆಗಿಬೇಕು, ಅಂದಕ್ಕೆ ಏನೂ ಆಗಲ್ರಿ. ನಾನು ಉಗುರ್ಲಿಂತ ತೆಗ್ದ ಭಾಳ ಬ್ಯಾನ್ ಆಗಿವ್ರಿ. ಇವತ್ತು ನಾನು ಒಲ್ ಅಲ್ಲತ್ತಿದ್ರಿ, ಅಂದ್ರೆ ಭೀ ಮಾಮ ಯಾಕಿರ್ಲಾಕ ಮುರಿಯೋಣ ಮುರಿಯಕ್ಕೆ ಕೂತೀನಿ ರೀ ನಾನು. ಇಲ್ಲಿಕ್ಕೆ ಮುರಿತಿನ ಇದ್ದಿದ್ದಿಲ್ಲ ರೀ ನಾನು. ತೆನಿ ಮುರಿಯೋದು ಭಾಳ ಇದದ ರೀ. ಅಂದ್ರೆ ಕೈಗೆಲ್ಲ ಬ್ಯಾನ್ ಆತಾವ್ರಿ ತೆನಿ ಮುರಿಬೇಕಾದ್ರೆ. ಇವಿಷ್ಟು ತೆನಿ ಮುರಿದೇವು ಅಂದ್ರೆ ಆಯ್ತು ನೋಡ್ರಿ. ಮತ್ತೇನು ಇದು ನೋಡ್ರಿ, ಇಲ್ಲಿ ಜಸ್ಟ್ ಇನ್ನಾಗೆ ಸುಲಿದು ಮಾಡಿಟ್ಟಿವಿ. ಮತ್ತೆ ತೆಗಿಲಿಕ್ತಾರ ಮಾಮ. ಅದು ಎರಡು ಸುಲಿತೀವಿ ಅಷ್ಟು ಹೆಚ್ಚಿಗೆ ಕಾಣಿಸಕತ್ತದ್ರಿ. ಒಟ್ಟು ಕಡಿಮೆನೇ ಆಗಲಾಗೈತಿ. ಸುಲಿಗಿತೀವಿ ಅಂದ್ರೆ ಭೀ ಇದಾಗಲಾಗ್ಯದ್ರಿ ಅದು. ಅವ್ರು ತೆಗಿತಾರ ಅಂದ್ರೆ ಭೀ ನೋಡ್ಲಿಕ್ಕೆ ಹೆಚ್ಚಿಗೆ ಕಾಣತ್ತದ್ರಿ ಅದು. ಇಲ್ಲೊಂದು ಚೀಲ ತುಂಬ್ಯದ, ಆಮೇಲೆ ಈಚೆ ಕಡೆ ಇಷ್ಟು ತೆನಿ ಬಿದ್ದಾವ. ನೋಡ್ದಂಗೆ ಹೆಚ್ಚಿಗೆ ಆಲತ್ತದ್ರಿ ಅದು ಅಂತೂ. ನಮ್ಮ ರಾಧಿಕಾ ರಚ್ಚು ಕೂತಾರ ನೋಡ್ರಿ ಇಲ್ಲಿ. ಅಲ್ಲೊಂದು ಸ್ವಲ್ಪ ದಿಪ್ ಹಾಕ್ಯಾರ್ರಿ, ಅದಕ್ಕೆಲ್ಲಾಗ ನಮ್ಗೆ ಹೆಚ್ಚಿಗೆ ಕಾಣಾಗತ್ತದ್ರಿ ಅದು. ಹ್ಯಾಂಗೆ ತೆಗಿತೀವಲ್ಲ ಹಂಗೆ ಹೆಚ್ಚಿಗೆ ಕಾಣತ್ತದ್ರಿ. ಈ ಕಡೆ ಎಲ್ಲ ಸೈಡಿಗಿತ್ತು ಮನೆ ಅಂತ್ರಿ. ಒಂದೇ ಲೆವೆಲ್ ಹೊಡೆದಿರೋರು ಜಲ್ದಿ ಐತ್ರಿ. ಈ ಕಡೆ ಒಂದ್ರ ಮೇಲೆ ಒಂದು ಹಿಂಗೆ ಪೆಟ್ಟಿ ಹೊತ್ತದಂಗೆ ಮಾಡ್ಯಾರ್ರಿ ಅವರು. ಅದ್ರ ಕಲೆಗೆ ಬೊಕ್ಕಳು ಕಾಣಾಗತ್ತದ್ರಿ ನಮ್ಗೆ. ಅಂದ್ರೆ ಭೀ ಈ ಕಡೆ ಜಾಸ್ತಿ ಅದ ರೀ ನೋಡ್ರಿ. ಇದು ಎರಡು ತೆಗ್ದ್ರ ಅಂತೇಳಿ ರಾಯಣ ಬಿಡು ಕೈಗೆ ಹಚ್ಕೊಂಡೀನಿ. ಇವಾಗ ನೋಡ್ರಿ ಇವಿಷ್ಟೇ ಉಳ್ದ, ಲಾಸ್ಟ್ ಆಯ್ತು ನೋಡ್ರಿ. ಇದಿಷ್ಟು ಆಯ್ತಲ್ರಿ, ಅದ್ರ ಕಲೆಗೆ ಇದಿಷ್ಟು ಅದ ಅಂತೇಳಿ ನಾನು ಮುರ್ಲಾಕ್ ಬಿಟ್ರಿ ಅವರು. ಚೀಲ ತುಂಬ್ತೀನಿ ಅಂತೇಳಿ ಬಿಟ್ರಿ. ರಾಧಿಕಾ ರಾಯಣ್ಣ ನೋಡ್ರಿ ಚೀಲ ತುಂಬ್ಲಕ್ಕೆ ಹೆಂಗೆ ಬಡ್ದಾಡತ್ತಾರ ಅಂತೇಳಿ ಹಾಯ್ ಮಾಡತ್ತಾರ್ರಿ ಅವರು. ಅವ್ರ ಪಪ್ಪ ಇದು ಮಾಡತ್ತಿರಲ್ರಿ. ಅಂದ್ರೆ ಇವಾಗ ಇದು ಇಷ್ಟು ಮುರಿತಿರಿ ಅವರು. ಚೀಲ ತುಂಬಕ್ಕೆಲ್ಲ ಬಿಟ್ರಿ. ನಮ್ಮ ರಚನೂ ಆಕಿ ಓಡಾಡೋದು ಆಗ ಚೀಲ ಮೇಲೆ ಬಿದ್ದೋಡ್ರಿ ಆಕಿ. ಅದ್ರ ಕಲೆಗೆ ಆಕಿ ಹೊತ್ಕೊಂಡಿರ್ತಾರ್ರಿ ಅವರು. ಅದೆಷ್ಟು ನಾ ಮುರಿತೀನಿ ಅಂತೇಳಿ ಕಚ್ಚಾಡಕತ್ತಾರ ನೋಡ್ರಿ ಇಬ್ರು ಕೂಡ್ಕ್ಯಾರಿ. ಅಷ್ಟು ಆಗನ ಎತ್ತಿ ಮ್ಯಾಲಿಡತ್ತಿದ್ರಿ ಕಣಕಿ ನೋಡ್ರಿ. ಆಯ್ತು ನೋಡ್ರಿ ಜಸ್ಟ್ ಇನ್ನ ಈಗ ಅದನ್ನು ಆಯ್ತು ರೀ. 2 ದಿನ ಆಯಿತು ಸುಲ್ಲಿಗಿತ್ತೀನಿ, ಒಟ್ಟು ಆಗಲಿಗಿತ್ತು ಅದಂತ್ರ. ಬೊಕ್ಕುಳಿತ್ತಲ್ರಿ ಒಂದು ಜರ, ಅದ್ರ ಕಲೆ ಆಗಲಿತ್ತು. ಮಾಮ ಬಂದರು, ಮಾಮನ ಒಂದು ಜರ ಕೈ ಸುಲಿದ್ರು, ಅದಕ್ಕೆಲ್ಲ ಆಯ್ತು ರೀ. ಇವಾಗ ಆಯಿತು, ಫೈನಲ್ ಆಯ್ತು ನೋಡ್ರಿ. ಅವ್ರು ನೋಡ್ರಿ ಇಲ್ಲಿ ತುಂಬ್ಲಾಗತ್ತಾರ್ರಿ ಅವರು. ನಮ್ಮ ರಚ್ಚು ನೋಡ್ರಿ ನನ್ನ ಬಲೆ ಹೊಂಟಾಳ. ರಾಧಿಕಾ ರಾಯಣ ಅವ್ರ ಪಪ್ಪ ಎಲ್ಲರೂ ತುಂಬ್ಲತ್ತಾರ್ರಿ. ಅಲ್ಲಿ ತೆನಿ ಬಿದ್ದವು. ಅವ್ರಲ್ಲಿ ಕಣಿಕೆ ಅಟ್ಟು ಬಿದ್ದವು ಅಂತೇಳಿ ಇಲ್ಲಿಟ್ಟು ಕಣಿಕೆ ಬಿದ್ದದ್ರಿ. ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ಒಯ್ದು ಹಾಕ್ಯಾರ ಆಗ ಅಂತೇಳಿ. ಒಣಗ ಕಾಲಾಗ ಏನು ಕಡ್ಜೋಳ ಕಣಿಕೆ ಕಡ್ಜೋಳ ಹತ್ರ ಇದು ನನಗೆ ಗೊತ್ತಿಲ್ಲ. ಕಡ್ಜೋಳ ಅಂತಾರೆ ಹತ್ರಿ ಇದಕ್ಕೆ. ನನಗೆ ಗೊತ್ತಿದೇವ ಇದಕ್ಕೆ ಏನಂತಾರೆ ಅಂತೇಳಿ. ನಾನು ಇದಕ್ಕೆ ಮೆಕ್ಕಿತನಿ ಅಂತೀನಿ ರೀ, ಅವ್ರು ಕಡಿಜೋಳ ಅಂತಾರೆ. ಮೆಕ್ಕಿತನಿ ಅಂದ್ರೆ ಗೊತ್ತಾಗ್ತದ್ರಿ ನನಗೆ, ಇಲ್ಲಿ ಕಡಿಜೋಳ ಅಂದ್ರೆ ಗೊತ್ತಾಗಲ್ರಿ. ಈಗ ಹೇಳ್ದ್ರಿ ಮಾಮ ಕಡಿಜೋಳ ಅದ ಅಂತೇಳಿ. ತುಂಬಿದ್ರು ನೋಡ್ರಿ ಒಂದು ಚೀಲ. ಅದೊಂದು ಚೀಲ ತುಂಬ್ಯದ, ಇದೊಂದು ಚೀಲ ತುಂಬ್ಲಾಗತ್ತಾರ. ಇವು ತುಂಬ್ಕೊಂಡ್ಕ್ಯಾರ ಒಯ್ದಲ್ಲಿ ಇಡ್ಬೇಕ್ರಿ. ಮಾಡ್ಯಾಗ್ಯದ ಮತ್ತು ಮಳೆ ಬತ್ತಂದ್ರೆ ಆಯ್ತು ಎಲ್ಲ ತೊಯ್ದು ಬಿಡ್ತಾವ್ರಿ ಇಲ್ಲಿಕಂದ್ರೆ. ತುಂಬ್ರ ಪಟ ತುಂಬು. ಹೋತಾರ ಹೊಂಟಾರಲ್ಲ, ಹೋತಾರ ತಾನೇ. ತುಂಬು ನೋಡ್ರಿ. ಇದೊಂದು ಹೊತ್ಕೊಂಡು ನಡ್ದಾರ ಅವರು. ಇದೊಂದು 5 ಇಟ್ಟು ಬರ್ತಾರೆ ರೀ. ಅಲ್ಲಿ ತನ ನಾನು ರಾಯಣ ಇದೆಷ್ಟು ತುಂಬ್ಕೋತೇವ್ರಿ. ತುಂಬಿಟ್ಟೆ ಅಂದ್ರೆ ಅದೊಂದು ಚೀಲ ಒಯ್ತಾರೆ ಅವರು. ಬಿಸಿಲು ಬಿದ್ದದ, ಮಾಡಿ ಹೋಗ್ಯದ್ರಿ. ಮಳೆ ಬತ್ತಂದ್ರೆ ಮತ್ತೆ ಎಲ್ಲ ರಾಡಿ ಆತಾವಲ್ರಿ, ಕೆಸರು ಆತಾವ. ಅದಕ್ಕೆಲ್ಲ ತುಂಬಿದು ಮಾಡ್ತೀವಿ. ಒಯ್ದಲ್ಲಿ ಶೆಡ್ನಾಗ ಇಟ್ಟು ಬರ್ತಾರೆ. ಅವಕ್ಕೆ ಶೆಡ್ ಅಂತ ನೋಡ್ರಿ, ಕಟ್ಟಿ ಮನೆಯೇ ಅದ, ಅದ್ರಾಗ ಒಯ್ದಿಡ್ತಾರೆ ಕೋಲಿಯಾಗಿ ಈಚೆ ಕಡೆಗೆ. ನಾವು ರಾಯಣ ಪಟ ತುಂಬ್ತಾನೆ ರೀ. ನಾನು ತುಂಬ್ತೀನಿ ರೀ ಅವ್ನು ಕೂಡ. ಇವಾಗ ನಮ್ಮ ರಚ್ಚು ನೋಡ್ರಿ ಎಲ್ಲಿ ಬಿಡೋರಿಗೆ ಅವಳು ನನಗೆ. ನಡ್ರಿ ರಚ್ಚು ತುಂಬ ನಡಿ, ಅಣ್ಣ ತುಂಬ್ಲತ್ತ ನೋಡು. ವಾ ನೀ ಕೂತಿದಿ ತುಂಬಾಗತಿ ಬಾ. ಯಾವ್ದು ಮೆಕ್ಕಿತಾನೆ ಇದು ಆಗ್ಯಾವ, ಎಲ್ಲ ಬಿರುಸಾಗ್ಯಾವ. ಬಾ ತುಂಬಂಬ. ಅಂದಿಡಿ ಹಾಕ್ಸಿದವೆಲ್ಲ ಬಿದ್ದವಳಕ. ಇವಾಗ ನೋಡ್ರಿ ಚೀಲ ತುಂಬ್ಲತ್ತೀವಿ ನಾನು, ರಾಯಣಗಳ ಪಪ್ಪ, ಆಮೇಲೆ ರಾಧಿಕಾನು ಕೈ ಹೊಂಟಾಳ್ರಿ. ಆಕಿನೂ ಇದು ತುಂಬ್ಲಕ್ಕ. ನಮ್ಮ ರಚ್ಚು ಬಂತು ನೋಡ್ರಿ ಇಲ್ಲಿ ರಾಯಣ ಬಲ್ಲಿ ತುಂಬ್ಲಕ್ಕೆ ಬಾ ಅಂತೇಳಿ. ಅವ್ನಿಗೆ ಒಂದು ಸ್ವಲ್ಪ ಕೈ ಹಿಡಿದು ಜಗಳಿದ ಬರಲಿಗಿದ್ರಿ. ಅದಕ್ಕೆಲ್ಲಗೆ ನಾವೇ ತುಂಬ್ಲಕತ್ತಿದ್ದೇವೆ ರೀ, ನಾನು ರಾಯಣ ಆಮೇಲೆ ರಾಧಿಕಾ ಅಂತೇಳಿ. ರಾಧಿಕಾ ಒಂದೊಂದು 2 ತೊಗೊಂಡು ಹೊಂಟಿವ್ರಿ. ಆಕಿಗೆ ಆಗಳವ್ರ ಪಪ್ಪ ಹೊಡೆದಿರಲ್ರಿ ಒಂದೇಟ. ಅದ್ರ ಕಲೆಗೆ ಭಾಳ ಚಟ್ಕೊಂಡ್ರಿ ಆಕಿ.
ಯಾಕಂದ್ರೆ ಅವ್ರ ಪಾಪ ಹೊಡಿಬೇಕಾಗ ಜೀವನ ಮ್ಯಾಲೆ ಹೊಡಿತಾರೆ ರೀ ಆಕಿಗೆ ಒಂದೇ ಏಟು ಹೊಡೆದ್ರೆ ಎಷ್ಟು ಆತಳ ಅಂತೇಳಿ ಆಕಿಗೆ ಹೊಡಂಗಿಲ್ಲ ರೀ ಅವ್ರು ಒಟ್ಟು ನಾನೇ ಹೊಡೆದ್ರೆ ಹೊಡಿಬೇಕು ರೀ ಆಕಿ ಒಂದು ಏಟ ಅಂಜಿಕೆ ಹಾಕ್ಬೇಕಾದ್ರೆ ಅವ್ರಂತರೂ ಹೊಡಂಗಿಲ್ಲ ರೀ ಅದಕ್ಕಲಾಗೆ ರಚ್ಚು ನೋಡ್ರಿ ಇವಾಗ ಎಲ್ಲಿ ನಿಂತ ಅಂತೇಳಿ ಗಿಡದ ಬುಡಕ್ಕೆ ಒಂದು ಸ್ವಲ್ಪ ಗಾಳಿ ಬಿಡ್ತಂದ್ರೆ ತೆಂಗಿನಕಾಯಿ ಭಾಳ ಬೀಳ್ತಾವೆ ರೀ ಗಿಡದನು ಅದ್ರ ಕಲೆಗೆ ಆಕಿ ಅಲ್ಲಿ ಇಲ್ಲಿ ನಿಂದ್ರಿಸ್ಬಾರ್ದು ಅಂತೇಳಿ ನಿಂದ್ರಸಂಗಿಲ್ಲ ರೀ ಅಂದ್ರೆ ಭೀ ನಿಂದಿರ್ತಾಳೆ ರೀ ಹೋಗ್ಯಾರೆ ಎಲ್ಲ ಆಯಿತು ಇವಾಗ ಅವರು ತೊಗೊಂಡು ಇಡ್ಬೇಕು ಅಲ್ಲಿ ಕೂಲ್ಯಾಗ ಅಂತೇಳಿ ತೊಗೊಂಡು ನಡ್ದಾರ ರೀ ಮೊದಲೇ ಮೊನ್ನೆ ಒಂದು ಚೀಲ ತುಂಬಿಟ್ಟಿವಿ 52 ಚೀಲ ಆದೋಡ್ರಿ ಒಟ್ಟು 3 ಚೀಲ ಅದು ನೋಡ್ರಿ ಇವಾಗ 3 ಚೀಲ ತುಂಬಿಟ್ಟೇವ್ರಿ ಇದಿಷ್ಟು ಆಯ್ತಂದ್ರೆ ಆಯ್ತು ನೋಡ್ರಿ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಮುಗಿಸ್ಕೊಂಬಂದೇವ್ರಿ ಅಲ್ಲಿದ್ದು ಎಲ್ಲ ಚೀಲ ಎಲ್ಲ ಹೊತ್ಕೊಂಬಂದಾರಲ್ರಿ ಹೊತ್ಕೊಂಬಂದ ಬಳಿಕ ಇವಾಗ ಜಸ್ಟ್ ಮನೆ ಬಾಕ್ಲಿನ ಐತರ್ರಿ ನೋಡ್ರಿ ಎಲ್ಲ ಒಳಗೆ ಊಟ ಮಾಡ್ಕ್ಯಾರೆ ಎಲ್ಲ ಹಂಗೆ ಬಿಕ್ಕಟ್ಟಾರ್ರಿ ನೋಡ್ರಿ ಅಲ್ಲಿ ಹ್ಯಾಂಗೆ ಇಟ್ಟಾರಂತ ಆಗಳನ್ನ ಮುರ್ಕೋತ್ ಕೂತಿದ್ರಿ ಅಲ್ಲಿ ಅವ್ರ ಪಪ್ಪ ಬಂದು ಊಟ ಆತ ಮಾಡ್ಯಾರ್ರಿ ಇವರು ಬಂದು ಊಟ ಮಾಡಿದ್ರ ಅವಾಗ ಬಂದು ಊಟ ಮಾಡ್ಬೇಕು ಎಲ್ಲ ಪ್ಲೇಟ ಬೊಗೋಣಿ ಎಲ್ಲ ಅಲ್ಲೇ ಇಟ್ಟಾರ್ರಿ ಒಳಗೆ ನೋಡ್ರಿ ಅಲ್ಲಿ ಎಲ್ಲ ಅಲ್ಲೇ ಇಟ್ಟಾರ ಇವಾಗ ತೆಗಿಬೇಕ್ರಿ ಅವನು ತೆಗೆದಕ್ಯಾರೆ ಬಾಂಡ್ಯಾಗ ತೊಳಿಬೇಕು ಕಸ ಹೊಡಿಬೇಕು ಆಮೇಲೆ ಒಂದು 4 ಅಲ್ಲಿ ಕಟ್ಟಿಗೆ ಅದಾವ್ರಿ ಕಟ್ಟಿಗೆ ತರಬೇಕು ಚಂದಿ ಗಡಿಗೆ ಏನಾರ ರೆಡಿ ಮಾಡ್ಕೋಬೇಕ್ರಿ ಮತ್ತು ಏನು ಇಲ್ಲಿ ನಿಂದಿರ್ತೀವಿ ನೋಡ್ರಿ ನಮ್ಮ ಬಸ್ಸು ಇಲ್ಲಿ ನಿಂದಿರ್ತಾದ ಇವರು ಆಟ ಆಡತ್ತಾರ್ರಿ ರಾಣ ರಾಧಿಕಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೂ ಬಾಯ್ ನೋಡ್ರಿ ಎಲ್ಲರೂ ಬಾಯ್ ಮಾಡ್ತಾರೆ ಬಾಯ್ ಮಾಡ್ರಿ ಬಾಯ್ ಬಾಯ್ ಮತ್ತೆಲ್ಲರಿಗೂ ನಾಳೆ ಸಿಗ್ತೇವ್ರಿ